ನೀವು ಕಡಿಮೆ ತಿಂತಾ ಇದ್ದೀರಾ? ಅದು ಶುಗರ್ ಜಾಸ್ತಿ ಆಗ್ತಾ ಇದೆಯಾ? ನಮಸ್ಕಾರ. ಶ್ರೀ ಶಾರದಮ್ಮ ಕ್ಲಿನಿಕ್ ಇಂದ ನಾನು ಡಾಕ್ಟರ್ ವೀರಸ್ವಾಮಿ. ಇಲ್ಲಿ ನಾವು ಆಯುರ್ವೇದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನೂ ಬಳಸಿ ಆರೋಗ್ಯನ ಅರ್ಥ ಮಾಡ್ಕೊಳ್ತೀವಿ. ನನ್ನ ಕ್ಲಿನಿಕ್ಗೆ ಬಂದು ಸುಮಾರು ಜನ ಹೇಳ್ತಾರೆ, ಡಾಕ್ಟರ್ ನಾನೀಗ ತಿನ್ನೋದು ತುಂಬಾ ಕಡಿಮೆ ಆಗಿದೆ, ಆದ್ರೂ ನನ್ನ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ಏನ್ ತಿನ್ಬೇಕೋ ಗೊತ್ತಾಗ್ತಿಲ್ಲ. ಇದು ಬಹಳ ಜನರಿಗೆ ಆಗುವಂತಹ ಒಂದು ಸಾಮಾನ್ಯ ಸಮಸ್ಯೆ. ಆದರೆ ಇದರ ಹಿಂದಿರುವಂತಹ ಕಾರಣ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ದೇಹ ಒಂದು ಅದ್ಭುತವಾದಂತಹ ವ್ಯವಸ್ಥೆ. ನಾವು ಅಗತ್ಯಕ್ಕಿಂತ ತುಂಬಾ ಕಡಿಮೆ ತಿನ್ನಕ್ಕೆ ಪ್ರಾರಂಭ ಮಾಡಿದ್ರೆ ದೇಹ ಇದನ್ನು ಹಸಿವು ಅಥವಾ ಕೊರತೆ ಅಂತ ಅರ್ಥ ಮಾಡ್ಕೊಳ್ತದೆ. ಆಗ ದೇಹ ಸರ್ವೈವಲ್ ಮೋಡಿಗೆ ಹೊರಟೋಗುತ್ತೆ. ಮೊದಲನೇದಾಗಿ ನಮ್ಮ ಯಕೃತ್ತು ಅಂದ್ರೆ ಲಿವರ್ ಸ್ವತಃ ಸಕ್ಕರೆ ಉತ್ಪಾದನೆ ಮಾಡಿ ರಕ್ತದಲ್ಲಿ ಬಿಡಕ್ ಶುರು ಮಾಡ್ತದೆ. ಇದನ್ನೇ ನಾವು ವೈದ್ಯಕೀಯವಾಗಿ ಗ್ಲೂಕೋನಿಯೋಜೆನಿಸಿಸ್ ಅಂತ ಕರಿತೀವಿ. ಇದರಿಂದ ರಕ್ತದಲ್ಲಿನ ಶುಗರ್ ಲೆವೆಲ್ ಹೆಚ್ಚಾಗ್ತದೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ನೀವು ಬಹಳ ಕಡಿಮೆ ತಿಂತಾ ಇದ್ರೆ ದೇಹಕ್ಕೆ ಬೇಕಾದಂತ ಶಕ್ತಿ ನಮ್ಮ ದೇಹ ಮಾಂಸಖಂಡಗಳಿಂದ ಸಾಲ ತಗೊಳಕ್ ಶುರು ಮಾಡ್ತದೆ. ಅಂದ್ರೆ ನಮ್ಮ ಮಸಲ್ಸ್ ನಿಧಾನವಾಗಿ ದುರ್ಬಲ ಆಗಕ್ಕೆ ಶುರು ಆಗ್ತವೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ನಮ್ಮ ದೇಹದಲ್ಲಿ ಸಕ್ಕರೆಯನ್ನ ಅತಿ ಹೆಚ್ಚಾಗಿ ಬಳಸುವಂತಹ ಒಂದು ಅಂಗ ಅಂದ್ರೆ ಅದೇ ಮಸಲ್ಸ್ ದುರ್ಬಲವಾಗಿದ್ರೆ ದೇಹ ಸಕ್ಕರೆಯನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಆದ್ರಿಂದ ರಕ್ತದಲ್ಲಿನ ಶುಗರ್ ಲೆವೆಲ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಪರಿಹಾರ ಏನು? ಪರಿಹಾರ ಅಂದ್ರೆ ತಿಂದೇ ಇರೋದಲ್ಲ. ಪರಿಹಾರ ಅಂದ್ರೆ ಸರಿಯಾದ ಆಹಾರ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ತಿನ್ನೋದು. ದೇಹವನ್ನು ಹಸಿಯಿಂದ ಕಾಡಿಸಿದ್ರೆ ಮೆಟಬಾಲಿಸಂಗೆ ಗೊಂದಲ ಉಂಟಾಗುತ್ತೆ. ಆಗ ದೇಹಕ್ಕೆ ಸರಿಯಾದ ಪೋಷಣೆ ಕೊಟ್ರೆ ಮೆಟಬಾಲಿಸಂ ಮತ್ತೆ ಸಮತೋಲನಕ್ಕೆ ಬರುತ್ತೆ. ಕೊನೆಯದ ಒಂದು ಮಾತು ನೆನಪಿಡಿ, ತಿಂದೇ ಇದ್ರೆ ಶುಗರ್ ಕಡಿಮೆ ಆಗೋದಿಲ್ಲ. ಆದ್ರೆ ಸರಿಯಾಗಿ ತಿಂದ್ರೆ ದೇಹವೇ ನಿಮ್ಮ ಆರೋಗ್ಯದ ಪರವಾಗಿ ಕೆಲಸ ಮಾಡಕ್ ಶುರು ಮಾಡ್ತದೆ. ನಮಸ್ಕಾರ.